ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ವಿಶ್ವ ಚಾಂಪಿಯನ್ ಭಾರತಕ್ಕಂತೂ ಹೀನಾಯ ಸೋಲು, ಮುಖಭಂಗ ಆಗ್ತಾ ಇದೆ. ಸತತ 2 ಬಾರಿ ವರ್ಲ್ಡ್ ಕಪ್ ಅನ್ನ ಗೆದ್ದಿರೋದು 2024 ಮತ್ತೆ 26ರಲ್ಲಿ. ಆದ್ರೆ ಈಗ ಎಂತ ಪರಿಸ್ಥಿತಿಯಲ್ಲಿ ಇದೀವಿ ನಾವು? ಐರ್ಲೆಂಡ್ ವಿರುದ್ಧ 2-0 ಸೋಲು, ಈಗ ಇಂಗ್ಲೆಂಡ್ ವಿರುದ್ಧ 2 ಮ್ಯಾಚ್ ಅನ್ನ ಸೋತಿದ್ದೀವಿ, 1 ಮ್ಯಾಚ್ ರದ್ದಾಗಿದ್ದಂಥದ್ದು, ಇನ್ನು ಉಳಿದಿರುವಂಥದ್ದು 2 ಪಂದ್ಯ. 76 ರನ್ಗೆ ಆಲ್ಔಟ್ ಆಗುತ್ತೆ ವಿಶ್ವ ಚಾಂಪಿಯನ್ ತಂಡ. 125 ರನ್ಗಳ ಬೃಹತ್ ಸೋಲು, ಹೀನಾಯ ಸೋಲು ಅದು. ಇದುವರೆಗಿನ T20 ಹಿಸ್ಟ್ರಿಯಲ್ಲಿ ಭಾರತ ಇಷ್ಟು ದೊಡ್ಡ ಮೊತ್ತದಿಂದ ಸೋತಿರಲಿಲ್ಲ. ಅದರ ಜೊತೆಗೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಅನ್ನು ಕೂಡ ಸೋತಿರಲಿಲ್ಲ ಭಾರತ T20ಯಲ್ಲಿ. ಹೇಳ್ತಾ ಇರೋದು ನಾನು, ಇಂಥ ವಿಶ್ವ ಚಾಂಪಿಯನ್ ತಂಡಕ್ಕೆ ಏನಾಯ್ತು? ಯಾರು ಈ ಸೋಲಿಗೆ ಹೊಣೆ? ಏನಾಗ್ತಾ ಇದೆ ಭಾರತ ತಂಡದಲ್ಲಿ? ಪ್ರಯೋಗಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಓಕೆ, ಅದು ತಪ್ಪು ಅಂತ ಅಲ್ಲ. ಆದರೆ ಯಾರ ಮೇಲೆ ಪ್ರಯೋಗ, ಎಂಥವ್ರಿಗೆ ಚಾನ್ಸ್ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಸಹಜವಾಗಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. 201 ರನ್ ಬಾರಿಸಿದ್ದು ಇಂಗ್ಲೆಂಡ್ ತಂಡ. ಭಾರತ ಚೇಸ್ ಮಾಡುವಂಥ ರೀತಿ ಇತ್ತಲ್ಲ, ಇಷ್ಟೊಂದು ಕಳಪೆ ಬ್ಯಾಟಿಂಗ್ ಇದೆಯಾ, ಬ್ಯಾಟಿಂಗ್ ಲೈನಪ್ ಇದೆಯಾ ಅನ್ನುವಷ್ಟರ ಮಟ್ಟಿಗೆ ಭಾರತ ಅಲ್ಲಿ ಚೇಸ್ ಮಾಡ್ಲಿಕ್ಕೆ ಹೊರಟಿದ್ದು. ಇಲ್ಲಿ ವೈಭವ್ ಸೂರ್ಯವಂಶಿಯನ್ನ ಹೊರತುಪಡಿಸಿ ನೋಡೋದಾದ್ರೆ ಇನ್ನು ಉಳಿದಂಥವ್ರಿಗೆ ಯಾರಿಗೂ ಒಂದು ಸೀರಿಯಸ್ನೆಸ್ ಅನ್ನುವಂಥದ್ದೇ ಇಲ್ವಾ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸ್ಪೆಷಲಿ ನೋಡಿ, ಎಂಥ ಒಂದು ವಿಶ್ವ ಚಾಂಪಿಯನ್ ತಂಡ ಇತ್ತು. ಈಗ ಪ್ರಮುಖವಾಗಿ ನಾವು 2026 ತೆಗೆದುಕೊಳ್ಳೋದಾದ್ರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ, ಅದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಅಂತ ಒಳ್ಳೆ ಆಲ್ರೌಂಡರ್ ಇದ್ದಿದ್ದು, ಬುಮ್ರಾ ಬೌಲಿಂಗ್ ಇತ್ತು. ಈ ರೀತಿಯಾಗಿ ಒಂದು ಟೀಮ್ ಸಖತ್ತಾಗಿ ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಎಲ್ಲ ಇದ್ದಿದ್ದಂಥದ್ದು. ಬಟ್ ಆದರೆ ಈಗ ಎಲ್ರಿಗೂ ಕೂಡ ಒಂಥರ ಸೀರಿಯಸ್ನೆಸ್ ಅನ್ನುವಂಥದ್ದೇ ಮಾಯ ಆಗಿದೆ. ಇಲ್ಲಿ ಇಶಾನ್ ಕಿಶನ್ 1 ಮ್ಯಾಚ್ ಆಡಿದ್ರೆ ಆಲ್ಮೋಸ್ಟ್ ಒಂದು 6 ಇನ್ನಿಂಗ್ಸ್ ನಾನು ಆ ನಂಬರ್ಸ್ ನೋಡ್ತಾ ಇದ್ದೆ. ಇಶಾನ್ ಕಿಶನ್ ಆಡಿರುವಂಥದ್ದು ಮೊನ್ನೆ ಮ್ಯಾಚಲ್ಲಿ 40 ಬಾಲಿಗೆ 43 ಹೊಡೆದಿದ್ದು ಬಿಟ್ರೆ ಇನ್ಯಾವುದೂ ಕೂಡ ಡಬಲ್ ಡಿಜಿಟ್ ಅನ್ನ ದಾಟಿಲ್ಲ. ಇಂತಹ ಕನ್ಸಿಕ್ಯೂಟಿವ್ ಆಗಿ ವೈಫಲ್ಯ ಇದೆ ಅವ್ರ ಬ್ಯಾಟಿಂಗ್ ಅಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳದೆ ಬೇಡ ಬಿಡಿ. ಒಂದು ಕ್ಯಾಪ್ಟನ್ಸಿ ಒತ್ತಡ, ಅದರ ಜೊತೆಗೆ ಮೇನ್ ಆಗಿ ತನ್ನ ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದನ್ನೇ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಸೂರ್ಯಕುಮಾರ್ ಯಾದವ್ ಅವ್ರನ್ನ ಯಾವ ಕಾರಣಕ್ಕೆ ತೆಗೆದಿದ್ದು? ನಿರಂತರವಾಗಿ ಕ್ಯಾಪ್ಟನ್ಸಿ ಎಷ್ಟೇ ಚೆನ್ನಾಗಿ ಬಂದರೂ ಕೂಡ ಅವ್ರ ಬ್ಯಾಟಿಂಗ್ ವೈಫಲ್ಯ ಅನ್ನುವಂಥ ಕಾರಣಕ್ಕೋಸ್ಕರ. ಸಂಜು ಸ್ಯಾಮ್ಸನ್ ಅವರನ್ನ 2 ಮ್ಯಾಚ್ ಕೂರಿಸಿದ್ದೇನಕ್ಕೆ? ಪ್ರಮುಖವಾದಂಥ ಕಾರಣ ಅಂದರೆ ಸಂಜು ಸ್ಯಾಮ್ಸನ್ ಫೇಲ್ಯೂರ್ ಆಗ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. 2 ಮ್ಯಾಚ್ ಫೇಲ್ಯೂರ್ ಆದ್ರು, 3 ಮ್ಯಾಚ್ ಫೇಲ್ಯೂರ್ ಆದ್ರು ಅನ್ನೋ ಕಾರಣಕ್ಕೋಸ್ಕರ. ಹಾಗಾದ್ರೆ ಉಳ್ದಂಥವ್ರ ಕತೆ ಏನು? ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಇಶಾನ್ ಕಿಶನ್ ಆಡ್ತಿದ್ದಾರಾ? ಇಲ್ಲ. ಅಭಿಷೇಕ್ ಶರ್ಮಾ 1-2 ಮ್ಯಾಚ್ ಆಡ್ತಾರೆ, ಇನ್ನೊಂದು 4 ಮ್ಯಾಚ್ ಆಡಲ್ಲ. ಪ್ರಮುಖವಾಗಿ ಅಭಿಷೇಕ್ ಶರ್ಮಾ ವಿಚಾರಕ್ಕೆ ಹೇಳೋದಾದ್ರೆ ಸೀರಿಯಸ್ನೆಸ್ ಅನ್ನುವಂಥದ್ದಿಲ್ಲ. ಒಂದು ಬಿಗ್ ಇನ್ನಿಂಗ್ಸ್ ಅನ್ನ ಕಟ್ಟುವಂಥ ಸಂದರ್ಭದಲ್ಲಿ, ಒಂದು ಬಿಗ್ ಮ್ಯಾಚ್ ಅಲ್ಲಿ, ಆ ಮ್ಯಾಚ್ ಒಂಥರ ಡೂ ಆರ್ ಡೈ ಆಗಿರುವಂಥ ಮ್ಯಾಚ್ಗಳಲ್ಲಿ ಒಂದು ಸೀರಿಯಸ್ನೆಸ್ ಅನ್ನ ತೋರಿಸೋದಿಲ್ಲ. ಯಾಕೆಂದ್ರೆ ಚೇಸಿಂಗ್ ಮಾಡ್ತಿರುವಂಥದ್ದು ನಾವು. ಅದ್ರ ಜೊತೆಗೆ ಮೇನ್ಲಿ ತಿಲಕ್ ವರ್ಮಾ ಬಿಟ್ಟಾಕಿ. ತಿಲಕ್ ವರ್ಮಾ ಏನಕ್ಕೆ ಆಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ? ಅವರು T20 ಆಡ್ತಾ ಇದ್ದಾರಾ ಅಥವಾ ಟೆಸ್ಟ್ ಆಡ್ತಾ ಇದ್ದಾರಾ, ಒನ್ ಡೇ ಆಡ್ತಾ ಇದ್ದಾರಾ? ಅವರಿಗೆ ಕನ್ಫ್ಯೂಷನ್ ಅಂತ ಕಾಣಿಸುತ್ತೆ ತಿಲಕ್ ವರ್ಮಾ. ಅದು ಯಾವ ಕಾರಣಕ್ಕೆ ವೈಸ್ ಕ್ಯಾಪ್ಟನ್ ಮಾಡಿದ್ರು ಏನು ಅನ್ನುವಂಥದ್ದು ಗೊತ್ತಿಲ್ಲ. ಓಕೆ ಅಪ್ಪ, ತಿಲಕ್ ವರ್ಮಾ ಕನ್ಸಿಕ್ಯೂಟಿವ್ ಆಗಿ ಅವರು ಕೂಡ ಫ್ಲಾಪ್ ಆಗ್ತಾ ಇದಾರಲ್ಲ, ಅಟ್ಟರ್ ಫ್ಲಾಪ್ ಆಗ್ತಾ ಇದಾರಲ್ಲ, ಅವ್ರನ್ನೇ ಕೈ ಬಿಡ್ಬೋದಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ಬೋದಲ್ಲ? ಈ ಮಾತುಗಳು ಕೇಳಿ ಬರ್ತಾ ಇದೆ. ಸೀನಿಯರ್ ಪ್ಲೇಯರ್ಗಳು ಮಾತನಾಡ್ತಾ ಇದ್ದಾರೆ. ಸುನಿಲ್ ಗವಾಸ್ಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲೇ. ಅಲ್ಲ ರೀ, ಸಂಜು ಸ್ಯಾಮ್ಸನ್ ಫಾರ್ಮ್ ಅಲ್ಲಿ ಇಲ್ಲ ಅಂತ ನೀವು ತೆಗೆದ್ರಿ, ಓಕೆ, ಉಳಿದಂಥವ್ರು ಯಾರು ಫಾರ್ಮ್ ಅಲ್ಲಿ ಇದ್ದಾರೆ ಹಾಗಾದ್ರೆ? ಆಮೇಲೆ ಈ ಟೀಮ್ ಸೆಲೆಕ್ಟ್ ಮಾಡಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ವರ್ಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. IPL ನಡೆಸೋದೇನಕ್ಕೆ ಅಂತ ಅವ್ರ ಪ್ರಶ್ನೆ ಇದ್ದಿದ್ದು ಸುನಿಲ್ ಗವಾಸ್ಕರ್ ಅವರು. IPL ನಡೆಸಿದ್ದೇನಕ್ಕೆ? ನಮ್ಮ ಭಾರತೀಯ ಟ್ಯಾಲೆಂಟ್ಗಳು ಯಾರು ಫಾರ್ಮ್ ಅಲ್ಲಿ ಇರ್ತಾರೆ, ಯಾರು ಚೆನ್ನಾಗಿ ಆಡ್ತಿರ್ತಾರೆ ಅಂಥವ್ರಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಕೂಡ ಒಂದು ವೇದಿಕೆ ಕೊಡಬೇಕು ಅಂತ ತಾನೆ, ಒಂದು ಚಾನ್ಸ್ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ತಾನೆ ನೀವು ಮಾಡ್ತಿರೋದೇನು? ಇಲ್ಲಿ ಯಾರು ಫ್ಲಾಪ್ ಆಗಿರ್ತಾರೆ ಅವ್ರೇನೋ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬಂದು ಆಡ್ತಾ ಇರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನೇ ಕೂರಿಸ್ಕೊಂಡು ಹೋಗ್ಬಿಡೋದ? T20ಯಲ್ಲಿ ಸ್ಪೆಷಲಿ ವೈಭವ್ ಸೂರ್ಯವಂಶಿಗೆ ಓಕೆ ಚಾನ್ಸ್ ಕೊಟ್ಟರು, ಒಳ್ಳೆ ಫಾರ್ಮಲ್ಲಿ ಇದ್ರು. ಬಟ್ ಸತತವಾಗಿ 2 ಕಪ್ಪನ್ನು ಗೆದ್ದಿದ್ದು, IPL ಕಪ್ಪನ್ನು, ಆ ಟೈಟಲ್ ಗೆದ್ದಿದ್ದು ಯಾರು? RCB ಕ್ಯಾಪ್ಟನ್ ಯಾರು? ರಜತ್ ಪಾಟಿದಾರ್. ಎಂಥ ಫಾರ್ಮಲ್ಲಿ ಇದ್ರು, ಯಾವ ರೀತಿಯಾಗಿ ಆಡ್ತಿದ್ರು, ಬ್ಯಾಟಿಂಗ್ ಶೈಲಿ ಹೇಗಿತ್ತು, ಕ್ಯಾಪ್ಟನ್ಸಿ ಹೇಗಿತ್ತು, ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬಂದಿದೆ. ಹೌದಲ್ವಾ? ಇದು ಸೆಲೆಕ್ಟ್ ಆದಂಥ ಸಂದರ್ಭದಲ್ಲೇ ಇದ್ದಿದ್ದಂಥ ಒಂದು ಆಕ್ರೋಶ.
ರಜತ್ ಪಟ್ಟಿದಾರ್ ಅಂತ ಒಂದು ಕ್ಯಾಪ್ಟನ್ಸಿ, ಕೂಲ್ ಕ್ಯಾಪ್ಟನ್ಸಿ. ಓಕೆ, ನೀವು ಕ್ಯಾಪ್ಟನ್ ಕೊಡೋಕ್ಕಾಗಲ್ವಾ, ನಿಮ್ಮ ದೃಷ್ಟಿಲಿ ಇವರು ಅಂತಾನೆ ಇದ್ದಾರಾ, ಕೊಡಿ. ಬಟ್ ಬ್ಯಾಟಿಂಗ್ ಆದರೂ ಸೆಲೆಕ್ಟ್ ಮಾಡಬೇಕಾಗಿತ್ತಲ್ಲ. ಆ ವ್ಯಕ್ತಿ ಬಂದ ಅಂದರೆ ಅದೊಂಥರ ವೈಭವ್ ಸೂರ್ಯವಂಶಿ ಯಾವ ರೀತಿಯಾಗಿ ಒಂದು ಡೇಂಜರ್ ಗನ್ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಮಿಡ್ಲ್ ಆರ್ಡರ್ ಅನ್ನುವಂಥದ್ರಲ್ಲಿ ಆ ವೈಬ್ರೇಷನ್ ಅನ್ನುವಂಥದ್ದು ಇರಬೇಕಾಗಿತ್ತು, ಆ ಪವರ್ ಅನ್ನುವಂಥದ್ದು ಇರಬೇಕಾಗಿತ್ತು. ಆ ಪವರ್ ಇದೆಯಾ ತಿಲಕ್ ವರ್ಮಾಗೆ? ಈ ಹಿಂದೆಲ್ಲ ಆಡಿದಾರೆ ಇಲ್ಲ ಅಂತಲ್ಲ, ಬಟ್ ಕನ್ಸಿಕ್ಯೂಟಿವ್ ಆಗಿ ಈಗ ಫೇಲ್ಯೂರ್ ಆಗ್ತಾ ಇದೆಯಲ್ಲ ತಿಲಕ್ ವರ್ಮಾ. ಸೊ ಹೀಗಾಗಿನೇ ಸೆಲೆಕ್ಟರ್ಸ್ ಸೆಲೆಕ್ಟ್ ಮಾಡಿರುವಂಥ ಟೀಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಭಾರತ ಸೋಲಿಗೆ ಗಂಭೀರ್ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾ ಇರುವಂಥದ್ದು ಕಾರಣ ಅನ್ನುವಂಥದ್ದು ಇಲ್ಲಿ ಆಕ್ರೋಶ ಕಾರಣ ಆಗಿರೋದು. ಓಕೆ, ಅದ್ರ ಜೊತೆಗೆ ಬ್ಯಾಟಿಂಗ್ ಲೈನ್ ಅಪ್ ಕಂಪ್ಲೀಟ್ ಫ್ಲಾಪ್ ಆಗಿದ್ರು ಕೂಡ ಅವಕಾಶಗಳನ್ನು ಎಂಥವ್ರಿಗೆ ಕೊಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ. ಅದ್ರ ಜೊತೆಗೆ ಮೇನ್ಲಿ ನಾವು ಬೌಲಿಂಗ್ ವಿಚಾರಕ್ಕೆ ಬರೋದಾದ್ರೆ, ಓಕೆ, ಪ್ರಿನ್ಸ್ ಯಾದವ್ ನೋಡಿ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. ಆ್ಯಕ್ಚುಲಿ ನಿನ್ನೆ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ದು, ಮತ್ತೆ ಭಾರತ ತಂಡಕ್ಕೆ ಒಂದು ಲಾಂಗ್ ರನ್ ಬೌಲರ್ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು ಪ್ರಿನ್ಸ್ ಯಾದವ್. IPL ಅಲ್ಲಿ ಚೆನ್ನಾಗಿ ಆಡಿದ್ರು. ಸೊ ಹೀಗಾಗಿ ಅವ್ರಿಗೆ ಈ ಐರ್ಲೆಂಡಲ್ಲೇ ಆಗಿರ್ಬೋದು, ಇಂಗ್ಲೆಂಡ್ ಸೀರೀಸ್ನಲ್ಲಿ ಅವರಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಇನ್ನು ಹರ್ಷಿತ್ ರಾಣಾ ಓಕೆ, ಬ್ಯಾಟಿಂಗ್ ಬೌಲಿಂಗ್ ಎರಡೂ ಇದೆ. ಹರ್ಷದೀಪ್ ಸಿಂಗು ಕೂಡ ಒಂದೊಂದು ಮ್ಯಾಚಲ್ಲಿ ಸಾಕದಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಂದೊಂದು ಮ್ಯಾಚಲ್ಲಿ ಅಷ್ಟಕ್ಕಷ್ಟೇ, ಬಟ್ ಅವ್ರಿಗೂ ಹೊಡೆಯುವಂಥದ್ದು ಕಷ್ಟನೇ. ಇನ್ನು ವರುಣ್ ಚಕ್ರವರ್ತಿ ಅಂತೂ ಫ್ಲಾಪ್ ಆಗಿ ಹೋಗಿದ್ದಾರೆ. ವರುಣ್ ಚಕ್ರವರ್ತಿ ಮಿನಿಮಮ್ 40+ ರನ್ನನ್ನೇ ಹೊಡ್ಸ್ಕೊಳ್ತಾ ಇರುವಂಥದ್ದು. ಇವನ್ ಅಕ್ಷರ್ ಪಟೇಲ್ ಒಂದು ಮ್ಯಾಚಲ್ಲಿ 50ವರೆಗೂ ಹೊಡ್ಸ್ಕೊಳ್ತಾರೆ, ಇನ್ನೊಂದು ಮ್ಯಾಚಲ್ಲಿ ಕಮ್ಮಿ ಹೊಡಿಸ್ಕೊಳ್ತಾರೆ. ಅವ್ರ ಬ್ಯಾಟಿಂಗ್ ಪರ್ಫಾರ್ಮೆನ್ಸು ಕೂಡ ಅಷ್ಟೇ ಅಷ್ಟಕ್ಕಷ್ಟೇ ಇದೆ. ಶಿವಮ್ ದುಬೆನೂ ಕೂಡ ಅಷ್ಟೇ, ಹೇಗೆ ಆಡ್ತಾ ಇದ್ದಾರೆ, ಏನು ಆಡ್ತಾ ಇದ್ದಾರೆ ಅವ್ರಿಗೂ ಕೂಡ ಕನ್ಫ್ಯೂಷನ್ ಅಂತ ಕಾಣಿಸುತ್ತೆ. ತುಂಬ ಪ್ರಯೋಗಗಳನ್ನು ಮಾಡುವ ಬದಲು ಹಾಗೆ ಯಾರು ಫಾರ್ಮಲ್ಲಿ ಇರ್ತಾರೆ ಅಂಥವ್ರನ್ನ ಹಾಕೊಳ್ಳೋದಕ್ಕೆ ಏನು ರೋಗ ಅನ್ನುವಂಥ ಪ್ರಶ್ನೆಯನ್ನು ಸೀನಿಯರ್ ಕ್ರಿಕೆಟರ್ಸ್ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಮೇನ್ಲಿ ತಾವು ತೋರಿಸ್ಬೇಕಾದಂಥ ಒಂದು ಕ್ಯಾಪ್ಟನ್ಸಿಯನ್ನು ತೋರಿಸ್ತಾ ಇಲ್ಲ. ಸುನಿಲ್ ಗವಾಸ್ಕರ್ ಕಂಪೇರ್ ಮಾಡಿದರು ಪಾಕಿಸ್ತಾನ್ ಟೀಮ್ಗೆ, ಒಂದು ಜೋಡೆತ್ತು ಇತ್ತು, ಬಾಬರ್ ಅಜಮ್ ಮತ್ತು ರಿಜ್ವಾನ್, ಅವರಿಬ್ಬರಿಗೆ ಕಂಪೇರ್ ಮಾಡಿದ್ದಾರೆ. ಆ ರೀತಿಯಾಗಿದೆ ನಮ್ಮ ಭಾರತ T20 ತಂಡದ ಕ್ಯಾಪ್ಟನ್ಸಿ ಮತ್ತು ವೈಸ್ ಕ್ಯಾಪ್ಟನ್ ಅನ್ನುವಂಥವ್ರು ಆ ರೀತಿಯಾಗಿದ್ದಾರೆ. ಅವರಿಗೆ ಯಾವ ಕಡೆ ಏನು ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಏನು ಮಾಡಬೇಕು, ನಮ್ಮ ಮೇಲಿರುವಂಥ ಜವಾಬ್ದಾರಿ ಏನು, ಅದೆಲ್ಲವನ್ನು ಮರ್ತು ಹೋಗ್ಬಿಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನೂ 2 ಮ್ಯಾಚ್ ಇದೆ, ಭಾರತ ತಂಡ ಈಗಲೇ ಎಚ್ಚೆತ್ಕೊಳ್ಬೇಕು. ಏಕೆಂದರೆ ಇವರಿಗೆ ಮೇಯ್ನ್ ಒಂದು ಬ್ಯಾಟಿಂಗ್ ವೈಫಲ್ಯ, ಅದ್ರ ಜೊತೆಗೆ ಬೌಲಿಂಗ್ ಓಕೆ, ಒಂದು ಹಂತಕ್ಕೆ ಓಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಕಡೆ ಇಂಗ್ಲೆಂಡ್ ಪಿಚ್ಗಳನ್ನು ಊಹಿಸ್ಕೊಳ್ಳಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇಂಗ್ಲೆಂಡ್ ಪಿಚ್ಗಳನ್ನು ಇವರು ಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಇಂಗ್ಲೆಂಡ್ ಟೀಮ್ ತುಂಬ ಒಗ್ಗಟ್ಟಿನ ಪ್ರದರ್ಶನ ಅಂತ ಹೇಳ್ತಾರಲ್ಲ, ಎಲ್ಲರೂ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ. ಅವರದ್ದೇ ನೆಲ ಆಗಿರುವಂಥ ಒಂದು ಪ್ಲಸ್ ಆದರೂ ಕೂಡ ಮತ್ತೊಂದು ಕಡೆ ಎಲ್ಲರೂ ಭಾರತವನ್ನು ಯಾವ ರೀತಿಯಾಗಿ ಎದುರಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಇಂಗ್ಲೆಂಡ್ ಟೀಮ್ಗಂತೂ ಚೆನ್ನಾಗಿದೆ. ಬಿಕಾಸ್ ಅವರು ಎಲ್ಲ IPL ಆಡಿರುವಂಥ ಹಿನ್ನೆಲೆಯಲ್ಲಿ ಯಾರ ಕೆಪಾಸಿಟಿ ಏನು, ಯಾರನ್ನ ಯಾವ ರೀತಿಯಾಗಿ ಔಟ್ ಮಾಡಬೇಕು, ಅಥವಾ ಯಾವ ಬೌಲರ್ಗೆ ಯಾವ ರೀತಿ ಆಡಬೇಕು ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಆ ಪ್ಲಸ್ಗಳು ಇರುವಂಥ ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ಟೀಮ್ ಕ್ಲೀನಾಗಿ ನೀಟ್ ಎಕ್ಸಿಕ್ಯೂಷನ್ ಮಾಡ್ತಾ ಇರುವಂಥದ್ದು ಪ್ಲಾನ್ಗಳಲ್ಲಿ. ಈವನ್ ಫೀಲ್ಡಿಂಗ್ನಲ್ಲೂ ಕೂಡ ಅಷ್ಟೇ ಭಾರತ ಸಾಕಷ್ಟು ಚೇಂಜಸನ್ನು ಕಾಣಬೇಕಾಗಿರುವಂಥದ್ದು. ನೆಕ್ಸ್ಟ್ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತಾ? ಯಾಕೆಂದರೆ ಈ ಮ್ಯಾಚ್ ಮುಗಿದ ಬಳಿಕ ಎಲ್ಲೋದ್ರೂ ಕೂಡ ಇಂಡಿಯನ್ ಪ್ಲೇಯರ್ಸ್ ಹೋಗುವಂಥ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಆ ವಿಡಿಯೋಗಳನ್ನು, ಸಂಜು 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 ಕಮ್ ಬ್ಯಾಕ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಯಾಕೆಂದರೆ ನೀವು ಇಶಾನ್ಗೆ ಚಾನ್ಸ್ ಕೊಡಬೇಕಾದ್ರೆ, ಅದೇ ತಿಲಕ್ ವರ್ಮಾ ಫ್ಲಾಪ್ ಸ್ಟಾರ್ಗೆ ಚಾನ್ಸ್ ಕೊಡಬೇಕಾದ್ರೆ, ಅದೇ ಶ್ರೇಯಸ್ ಅಯ್ಯರ್ರೇ ಮತ್ತೆ ಕಂಟಿನ್ಯೂ ಆಗುವಂಥ ಸಂದರ್ಭದಲ್ಲಿ, ಅಭಿಷೇಕ್ ಶರ್ಮಾ ಒಂದು ಮ್ಯಾಚ್ ಆಡಿ ಇನ್ನೊಂದು 3 ಮ್ಯಾಚ್ ಆಡದಲ್ಲೇ ಇರುವಂಥ ಸಂದರ್ಭದಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಕಾದ್ ನೋಡಬೇಕು. ನೆಕ್ಸ್ಟ್ ಮ್ಯಾಚ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಅಲ್ಲಿ ಸೋತಿದ್ದೇ ಆದರೆ ಆ ಸೀರೀಸ್ ಹೋಗುತ್ತೆ. ಇಂಗ್ಲೆಂಡ್ ವಿರುದ್ಧ ನಡೀತಾ ಇರುವಂಥ ಒಂದು ಸೀರೀಸೇ ಡಮಾರು, ಭಾರತ ಅದನ್ನು ಕೂಡ ಕೈ ಚೆಲ್ದಂಗೆ ಆಗುತ್ತೆ. ವಿಶ್ವ ಚಾಂಪಿಯನ್ ಆಗಿರುವಂಥ ಭಾರತ ತಂಡ ಸತತ ಸೋಲುಗಳನ್ನು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ 4ನೇ T20 ಪಂದ್ಯವನ್ನಾದರೂ ಗೆಲ್ತಾರ ಕಾದು ನೋಡಬೇಕಾಗಿದೆ. ಶ್ರೇಯಸ್ ಅಯ್ಯರ್ ನೇತೃತ್ವದಲ್ಲಿ ಕಂಪ್ಲೀಟ್ ಫ್ಲಾಪ್ ಆಗ್ತಾ ಇದ್ದೀವಿ, ಹಂಗಂತ ಎದೆಗುಂದು ಅಂಥದ್ದಲ್ಲ, ಬಟ್ ಅವ್ರ ಜವಾಬ್ದಾರಿ ಅವ್ರು ಅರ್ಥಕೊಳ್ಬೇಕಾಗಿದೆ. ಹೇಗೆ ಆಡಬೇಕು ಅನ್ನುವಂಥದ್ರ ಬಗ್ಗೆ ಅವರಿಗೆ ಅರಿವಿರಬೇಕಾಗಿದೆ. ಮತ್ತೊಂದು ಕಡೆ ಪ್ರಶ್ನೆ ಬರ್ತಾ ಇರುವಂಥದ್ದು ಏನಪ್ಪಾ ಅಂದರೆ, ಡ್ರೆಸ್ಸಿಂಗ್ ರೂಮಲ್ಲಿ ಎಲ್ಲವೂ ಸರಿ ಇಲ್ವಾ, ಕೋಆರ್ಡಿನೇಷನ್ ಅನ್ನುವಂಥದ್ದು ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇದೆ.
ಈ ಹಿಂದೆ ಸೀನಿಯರ್ಸ್ಗಳಿದ್ರು, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಇದ್ದಂಥ ಹಿನ್ನೆಲೆಯಲ್ಲಿ ಅವರುಗಳಿಂದ ಸಜೆಷನ್ಸ್ ಬರ್ತಾ ಇತ್ತು. ಅವರು ಕೂಡ ತಮ್ಮದೇ ಆದಂಥ ಒಂದು ಐಡಿಯಾಸ್ ಹೇಳ್ತಾ ಇದ್ರು, ಸಜೆಷನ್ಸ್ಗಳನ್ನು ಕೊಡ್ತಾ ಇದ್ರು. ಈಗ ಇರುವಂಥವ್ರು ಎಲ್ಲರೂ ಯಂಗ್ ಟೀಮ್ ಆಗಿರುವಂಥ ಹಿನ್ನೆಲೆಯಲ್ಲಿ ಹೇಗೆ ಮಾಡ್ತಾರೆ ಅನ್ನುವಂಥದ್ದೇ ಈಗ ಸದ್ಯಕ್ಕಿರುವಂಥ ಕುತೂಹಲ. 4ನೇ ಮ್ಯಾಚ್ ಇಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾವ ರೀತಿಯಾಗಿ ಭಾರತ ಕಂಬ್ಯಾಕ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.